ಲೋಕಸಭಾ ಚುನಾವಣೆ ಸಮೀಪದಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ. ಲೋಕಸಭಾ ಚುನಾವಣೆ ಹೊತ್ತಲೇ ಕಮಲ ಪಾಳ್ಯಕ್ಕೆ ಬಿಗ್ ಶಾಕ್. ಇದು ಮೈತ್ರಿಗೆ ಅಂತಾನೆ ಹೇಳ್ಬೋದು. ಮಂಡ್ಯ ಭಾಗಕ್ಕೆ ನೋಡಿದ್ರೆ ನಾವು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಕೆಸಿ ನಾರಾಯಣಗೌಡ. ನಮ್ಮ ಸಂಪರ್ಕದಲ್ಲಿ ನಾರಾಯಣಗೌಡ ಇದ್ದಾರೆ. ನಾರಾಯಣಗೌಡ ಸೇರ್ಪಡೆ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ನೋಡಿ, ಮತ್ತೊಂದು ವಿಕೆಟ್ ಪತನ ಆಗ್ತಾ ಇದೆ. ಶೀಘ್ರದಲ್ಲೇ ನಾರಾಯಣಗೌಡ ಕೆಆರ್ಪೇಟೆ ಮುಖಂಡರು ಪಕ್ಷಕ್ಕೆ ಬರ್ತಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲೇ ವಿಕೆಟ್ ಉರುಳ್ತಾ ಇತ್ತು. ಇದು ವಿಧಾನಸಭೆ ಚುನಾವಣೆಯಲ್ಲಿ ಯಾವಾಗ ಸೋತ್ರೋ ಆ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಮುಂಚೆನೇ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಅಮಿತ್ ಶಾ ಕರೆದವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಬಟ್ ಈಗ ನಾರಾಯಣಗೌಡ ಪಕ್ಷ ಬಿಡುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಈಗ ಸುಮಲತಾ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾರಾಯಣಗೌಡ. ಈಗ ಸುಮಲತಾ ಅವ್ರ ನಡುವೆ ನಮ್ಮ ಸಂಬಂಧ ಒಳ್ಳೆದಿದೆ, ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ಸುಮಲತಾ ಕಾಂಗ್ರೆಸ್ಗೆ ಬೆಂಬಲಿಸುವಂತಹ ಸುಳಿವು ನೀಡಿದ್ರ ಹಾಗಾದರೆ ಸಚಿವರು? HDK ಮಂಡ್ಯ ಚನ್ನಪಟ್ಟಣ ಕರ್ಮಭೂಮಿ ಅಂತಾರೆ. ಕೊನೆ ಗಳಿಗೆಯಲ್ಲಿ ಯಾರನ್ನ ನಿಲ್ಲಿಸ್ತಾರೋ ಗೊತ್ತಿಲ್ಲ. HDK ಸ್ಪರ್ಧೆ ಮಾಡಿದರೂ ನಮ್ಮ ಚುನಾವಣೆ ನಾವು ಮಾಡ್ತೀವಿ. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೌಡ್ರು ಜೊತೆ ಮಾತನಾಡಿದ್ವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ ಕೆಆರ್ಪೇಟೆಯ ಗಾಂಧಿ ಅಂತ ಅನ್ಸ್ಕೊಂಡಂಥ ಕೃಷ್ಣ ಅವರು ಏನಿದ್ದಾರೆ ಅವರ ಹಿಂಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು, ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು, ಜವರಾಯಗೌಡ್ರು ಇರ್ಬೋದು, ಜವರಾಯಗೌಡ ಅಂತ ಇರ್ಬೋದು, ಬೂಕಂಕೆರೆ ಜವರಾಯಗೌಡ್ರು ಇರ್ಬೋದು. ಈ ಥರ ಒಂದು 100 ಜನ ಏನು ಇವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ್ರ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಹೌದು, ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ ಕೆಆರ್ಪೇಟೆಯ ಗಾಂಧಿ ಅಂತ ಅನ್ಸ್ಕೊಂಡಂಥ ಕೃಷ್ಣ ಅವರು ಏನಿದ್ದಾರೆ ಅವರ ಹಿಂಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು, ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು, ಜವರಾಯಗೌಡ್ರು ಇರ್ಬೋದು, ಜವರಾಯಗೌಡ ಅಂತ ಇರ್ಬೋದು, ಬೂಕಂಕೆರೆ ಜವರಾಯಗೌಡ್ರು ಇರ್ಬೋದು. ಈ ಥರ ಒಂದು 100 ಜನ ಏನು ಇವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ್ರ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಹೌದು, ನಾರಾಯಣಗೌಡರು